ರೆಕಾರ್ಡ್ ಆಗ್ತಾ ಸಬರಿಯಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ದಾಸವರ್ಯಂ ದಯಾಯುಕ್ತಂ ದೂರೀಕೃತದುರಾಶಿಷಂ ಹರಿಕಥಾಮೃತವಕ್ತಾರಂ ಜಗನ್ನಾಥಗುರುಂ ಭಜೆ. ಹರಿವಾಯುಗುರುಗಳ ಪ್ರೇರಣೆಯಿಂದ ಮತ್ತು ಇದರಲ್ಲಿ ಪಿತೃಗಣ ಸಂಧಿನ ಅನುವಾದ ಮಾಡೋದಕ್ಕಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ನನಗೆ. ಅದರಿಂದ ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಈ ಪದ್ಯದಲ್ಲಿ ಅಂದರೆ ಈ ಸಂಧಿನಲ್ಲಿ ಜಗನ್ನಾಥದಾಸರು ನಮಗೆ ಮುಖ್ಯವಾಗಿ ಪಿತೃಗಳ ನಿಮಿತ್ತ ಮಾಡುವಂಥ ಶ್ರಾದ್ದಾದಿಗಳಲ್ಲಿ ನಾವು ಯಾವ ರೀತಿ ಅನುಸಂಧಾನ ಮಾಡಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ನಮಗೆ ಈ ಪಂಚರೂಪಗಳು ಭಗವಂತನ 5 ರೂಪಗಳ ಚಿಂತನೆಯನ್ನ ಪ್ರತಿಯೊಂದು ಸಂಧಿನಲ್ಲೂ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದು ಇದರಲ್ಲೂ ಹೇಗೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪನ ಯಾವ ರೀತಿ ಚಿಂತನೆ ಮಾಡಬೇಕು ನಾವು ಅನ್ನೋದನ್ನ ಎಲ್ಲ ಇದರಲ್ಲೂ ತಿಳಿಸಿದ್ದಾರೆ. ಅಂದ್ರೆ ಈಗ ಇದು ಮಾಡುವಾಗ ಭೋಜನ ಮಾಡುವಾಗ ಆಗಿರಬಹುದು, ನಮ್ಮ ಶರೀರದಲ್ಲಾಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಹೇಗೆ ನಾವು ಮಾಡಬೇಕು, ಅದೇ ರೀತಿ ಶ್ರಾದ್ದ ಕಾರ್ಯದಲ್ಲೂ ನಾವು ಆ ರೂಪಗಳನ್ನ ಹೇಗೆ ಚಿಂತನೆ ಮಾಡಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನ ಅಂದ್ರೆ ಈಗ ಮೊದಲನೇ ಪದ್ಯದಲ್ಲಿ ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರ ತ್ರೇಗುಗಳು ಚತುರವಿಂಶತಿ ರೂಪದಿಂದಲೇ ಭೋಜ್ಯನೆನೆಸುವನು ಕುತವಹ ಕ್ಷಾಂತರ್ಗತ ಜಯಾಪತಿಯು ತಾನೇ ಮೂರಧಿಕ ತ್ರಿಂಶತಿ ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಗಿದ್ದು ಅಂತ ಹೇಳ್ತಿದ್ದಾರೆ. ಆ ಇದರಲ್ಲಿ ಮೊದಲನೇ ಇದಾಗಿ ಅವರು ಕೃತಿರಮಣ ಪ್ರದ್ಯುಮ್ನ ಅಂತ ತಗೊಂಡಿದ್ದಾರೆ. ಕೃತಿರಮಣ ಪ್ರದ್ಯುಮ್ನ ರೂಪ ಅಂದ್ರೆ ಕೃತಿ ಅಂದ್ರೆ ಲಕ್ಷ್ಮೀ ದೇವಿ, ಪ್ರದ್ಯುಮ್ನ ರೂಪಿಯಾದ ಭಗವಂತ ಅವರ ಇದರಲ್ಲಿ ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳು ಅಂತ ಹೇಳ್ತಾರೆ. ವಸುದೇವತೆಗಳು ಅಂದ್ರೆ ನಮ್ಗೆ ಗೊತ್ತು, ಏಕಾದಶ ರುದ್ರ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು ಅಂತ ನಾವು ಕೇಳಿದ್ದೀವಿ. ಇದನ್ನ ನಾವು ಅಧಿಕ ಮಾಸದಲ್ಲೂ ಕೂಡ 33 ರೂಪಗಳ ಚಿಂತನೆ ಮಾಡುವಾಗ ಕೂಡ ಈ ಅಷ್ಟವಸುಗಳು ಇವನ್ನೆಲ್ಲ ನಾವು ಚಿಂತನೆ ಮಾಡ್ಕೋತೀವಿ. ಹಾಗೆ ಈ ಅಷ್ಟವಸುಗಳೊಳಗೆ ಮತ್ತೆ ಅಹಂಕಾರ ತ್ರಯಗಳು ಅಂದ್ರೆ ವೈಕಾರಿಕ, ತೈಜಸ, ತಾಮಸ ಅನ್ನೋ ಅಹಂಕಾರ. ವೈಕಾರಿಕ ಅಹಂಕಾರದಿಂದ ಹುಟ್ಟಿರುವಂಥದ್ದು ಮನಸ್ಸು ಮತ್ತೆ ಇಂದ್ರಿಯಗಳು. ಮತ್ತೆ ಇದು ತೈಜಸ ಅಹಂಕಾರದಿಂದ ಪಂಚ ತನ್ಮಾತ್ರಗಳು, ಮತ್ತೆ ಇದರಿಂದ ತಾಮಸ ಅಹಂಕಾರದಿಂದ ಹುಟ್ಟಿರುವಂಥದ್ದು ಪಂಚಭೂತಗಳು. ಆದ್ರಿಂದ ಈ ಅಹಂಕಾರಗಳೊಳಗೂ ಮತ್ತೆ ಅದರಲ್ಲಿ ವಸುಗಳಂತರ್ಯಾಮಿಯಾಗೂ ಸಹ ಭಗವಂತ ಇಲ್ಲಿ ಕೃತಿಪತಿ ಪ್ರದ್ಯುಮ್ನ ರೂಪದಿಂದ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಎಷ್ಟು ರೂಪಗಳು ಅಂತ ಹೇಳಿದ್ರೆ ಈ ಅಷ್ಟವಸುಗಳು ಮತ್ತೆ ಅಹಂಕಾರ ತ್ರಯಗಳು ಎರಡನ್ನೂ ನಾವು ಗುಣಿಸಿದಾಗ ನಮಗೆ 24 ರೂಪ ಬರುತ್ತೆ. ಅದನ್ನ ಚತುರವಿಂಶತಿ ಅಂತ ಹೇಳಿದ್ದಾರೆ. ಚತುರವಿಂಶತಿ ರೂಪದಿಂದಲೇ ಭೋಜ್ಯ ನೆನೆಸುವನು ಅಂದ್ರೆ ಭೋಜ್ಯ ಅಂತ ಹೇಳಿದ್ರೆ ಇದಕ್ಕೆ ಭೋಜನ ಮಾಡಲು ಇಟ್ಟಿರುವಂತ ಪದಾರ್ಥ ಅಂದ್ರೆ ವಿಹಿತವಾದ ಪದಾರ್ಥ. ಭೋಜ್ಯ ಪದಾರ್ಥಗಳೊಳಗೆ ಅಲ್ಲಿ ಸನ್ನಿಹಿತನಾಗಿ ಕೃತಿರಮಣ ಪ್ರದ್ಯುಮ್ನ ಇದನ್ನ ಶ್ರಾದ್ದ ಕಾರ್ಯದಲ್ಲಿ ವಸುಗಳಂತರ್ಯಾಮಿಯಾಗಿಯೂ ಮತ್ತೆ ಅಹಂಕಾರ ತ್ರಯಗಳ ಅಂತರ್ಯಾಮಿಯಾಗಿ ಮುಖ್ಯ ಪ್ರಾಣಾಂತರ್ಯಾಮಿಯಾಗಿ ಅಲ್ಲಿ ಸನ್ನಿಹಿತನಾಗಿ 24 ರೂಪದಿಂದ ಸನ್ನಿಹಿತನಾಗಿ ಅಲ್ಲಿ ಇರ್ತಾನೆ ಅಂತ ನಮಗೆ ತಿಳಿಸ್ತಾ ಇದ್ದಾರೆ ಜಗನ್ನಾಥದಾಸರು ಈ ಪದ್ಯದಲ್ಲಿ. ನಂತರ ಹುತವಹ ಕ್ಷಾಂತ ಅಂತ ಹೇಳ್ತಿದ್ದಾರೆ. ಹುತವಹ ಅಂದ್ರೆ ಅಗ್ನಿ ಅಂತ, ಹುತವಹ ಅಕ್ಷ ಅಂದ್ರೆ ಕಣ್ಣು ಅಂತ. ಹುತವಹಾಕ್ಷ ಅಂತ ಹೇಳಿದ್ರೆ ರುದ್ರದೇವರು ನಮಗೆ ಗೊತ್ತು, ಏಕಾದಶ ರುದ್ರರಿದ್ದಾರೆ ಅಂತ ಗೊತ್ತು. ಏಕಾದಶ ರುದ್ರರಂತರ್ಯಾಮಿಯಾಗಿ ಅಲ್ಲಿ ಭಗವಂತ ಜಯಾಪತಿ ಸಂಕರ್ಷಣ ರೂಪದಿಂದ ಈ ಅಹಂಕಾರ ತ್ರಯಗಳೊಳಗೂ ಇದ್ದಾನೆ ಸ್ವಾಮಿ, ಮತ್ತೆ ಏಕಾದಶ ರುದ್ರರೊಳಗೂ. ಅದನ್ನ ನಾವು ಗುಣಿಸಿದಾಗ 11 ಮೂರರಲ್ಲಿ 33 ರೂಪ ಬರುತ್ತೆ ನಮಗೆ. ಆ 33 ರೂಪಗಳೊಳಗೂ ಭಗವಂತ ಜಯಾಪತಿ ಸಂಕರ್ಷಣ ರೂಪದಿಂದ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಂತರ ಅಂದ್ರೆ ಈ ಶ್ರಾದ್ದ ಕಾರ್ಯದಲ್ಲಿ ನಾವು ಹೇಗೆ ಅನುಸಂಧಾನ ಮಾಡ್ಕೋಬೇಕಂದ್ರೆ ರುದ್ರಾಂತರ್ಗತ, ಮುಖ್ಯ ಪ್ರಾಣಾಂತರ್ಗತ, ಜಯಾಪತಿ ಸಂಕರ್ಷನ್ನು ಭೋಕ್ತೃಗಳು ಅಂದ್ರೆ ಅಲ್ಲಿ ಇರತಕ್ಕಂಥ ಬ್ರಾಹ್ಮಣರು. ಭೋಜ್ಯ ಅಂತ ನಾನು ಇದ್ರಲ್ಲಿ ಹೇಳಿದೆ. ಭೋಜ್ಯ ಅಂದ್ರೆ ವಸ್ತುಗಳು, ಅಲ್ಲಿ ಆಹಾರ ಪದಾರ್ಥಗಳು. ನಂತರ ಭೋಕ್ತೃ ಅಂದ್ರೆ ಅಲ್ಲಿ ಕೂಡಿಸಿರ್ತಕ್ಕಂಥ ಬ್ರಾಹ್ಮಣರಂತರ್ಯಾಮಿಯಾಗಿ ಭಗವಂತ ಅಲ್ಲಿ ಜಯಾಪತಿ ಸಂಕರ್ಷಣ ರೂಪದಿಂದ ಸನ್ನಿಹಿತನಾಗಿದ್ದಾನೆ ಅನ್ನೋ ಅನುಸಂಧಾನ ಬರೆಸ್ಕೋಬೇಕು. ನಂತರ 6+30 ರೂಪದಿ ಎರಡನೇ ಪದ್ಯ 6+30 ರೂಪದಿ ವಾರಿಜಾಪ್ತನೊಳಿರುತಿಹನು ಮಾಯಾರಮಣ ಶ್ರೀವಾಸುದೇವನು ಕಾಲನಾಮದಲ್ಲಿ 3 ವಿಧ ಪಿತೃಗಳಳು ವಸು ತ್ರಿಪುರಾರಿ ಆದಿತ್ಯ ಗನಿರುದ್ಧನನ್ನು ತೋರಿಕೊಳ್ಳದೆ ಕರ್ತೃ ಕರ್ಮ ಕ್ರಿಯೆ ಎನಿಸಿಕೊಂಬ ಅಂತ ಹೇಳ್ತಿದ್ದಾರೆ. 6+30 ರೂಪದಿ ವಾರಿಜಾಪ್ತ, ವಾರಿ ಅಂತ ಹೇಳಿದ್ರೆ ನೀರು, ವಾರಿಜ ಅಂದ್ರೆ ನೀರಿನಲ್ಲಿ ಹುಟ್ಟಿರುವಂತ ಚಾವರೆ, ವಾರಿಜ ಆಪ್ತ ಅಂತ ಹೇಳಿದ್ರೆ ಸೂರ್ಯ.
ತಾವರೆಗೆ ಆಪ್ತನಾದವನು ಸೂರ್ಯ ಅಂದ್ರೆ ಆದಿತ್ಯ. ಇಲ್ಲಿ ಆದಿತ್ಯ ರೂಪ ಚಿಂತನೆ ಮಾಡ್ತಾ ಇದ್ದಾರೆ. 12 ರೂಪ ಅಷ್ಟ ವಸುಗಳು ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, 12 ಆದಿತ್ಯರು, 12 ಆದಿತ್ಯರ ಅಂತರ್ಯಾಮಿಯಾಗಿಯೂ ಭಗವಂತ ಅಲ್ಲಿ ಮಾಯಾರಮಣ ವಾಸುದೇವ ರೂಪದಿಂದ ಇದ್ದಾನೆ. ಅಂದ್ರೆ ಕಾಲದಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಹೇಳ್ತಾರೆ. ಕಾಲ ರೂಪದಲ್ಲಿ ಇದ್ದು ಭಗವಂತ 12 ಆದಿತ್ಯರಲ್ಲಿ ಮತ್ತೆ ಅಹಂಕಾರ ತ್ರಯಗಳಲ್ಲೂ ಅದನ್ನ ಗುಣಿಸಿದಾಗ ನಮಗೆ 36 ಅಂತ ಸಿಗುತ್ತೆ. 36 ರೂಪಗಳಿಂದ ಅಲ್ಲಿ ಭಗವಂತ ಸನ್ನಿಹಿತನಾಗಿದ್ದು ಶ್ರಾದ್ದ ಕಾರ್ಯದಲ್ಲಿ ಇರ್ತಾನೆ. ಆ ಕಾಲನ ಏನಂತ ಕರೀತಾರೆ ಅಂದ್ರೆ ಕುತಪ ಕಾಲ ಅಂತ ಹೇಳ್ತಾರೆ. ಕುತಪ ಕಾಲ ಅಂದ್ರೆ ಈ ಶ್ರಾದ್ದ ಕಾರ್ಯ ಮಾಡಲು ನಮಗೆ ವಿಹಿತವಾದ ಕಾಲ. ಆ ಕಾಲದಲ್ಲಿ ಅಂದ್ರೆ ಸಾಮಾನ್ಯವಾಗಿ 11:30 12 ಗಂಟೆ ಸೂರ್ಯ ನೆತ್ತಿ ಮೇಲೆ ಬಂದಾಗ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಶ್ರಾದ್ದಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ನಮಗೆ. ಆ ಕಾಲದಲ್ಲಿ ಮಾಡಿದ್ರೆ ಅದನ್ನ ಮಾಯಾಪತಿ ವಾಸುದೇವ ರೂಪಿ ಭಗವಂತ ಅಲ್ಲಿ ಸನ್ನಿಹಿತನಾಗಿದ್ದು ಅವಕಾಶ ಮಾಡ್ಕೊಡ್ತಾನೆ. ಅವಕಾಶ ಪ್ರದ ಅಂತಾನೆ ವಾಸುದೇವ ರೂಪಿ ಭಗವಂತ ಅಂತ ಹೇಳ್ತಾರೆ. ಅಲ್ಲಿ ಸನ್ನಿಹಿತನಾಗಿರ್ತಾನೆ. ನಂತರ 3 ವಿಧ ಪಿತೃಗಳು ವಸು ತ್ರಿಪುರಾರಿ ಆದಿತ್ಯ ಗನಿರುದ್ಧನು ಅಂತ ಹೇಳಿದ್ದಾರೆ. 3 ವಿಧ ಪಿತೃಗಳು ಅಂದ್ರೆ ನಾವು ಅಲ್ಲಿ ಈಗ ಏನ್ ಅನುಸಂಧಾನ ಅಂದ್ರೆ ಪಿತಾಮಹ ಪ್ರಪಿತಾಮಹ ಅವರು ವಸು ರುದ್ರ ಆದಿತ್ಯ ರೂಪ ಚಿಂತನೆ ಮಾಡ್ತೀವಿ. ಅವ್ರ ಅಂತರ್ಗತನಾಗಿ ಶ್ರಾದ್ದ ಕಾರ್ಯದಲ್ಲಿ ನಾವು ಅಂದ್ರೆ 3 ರೂಪದಿಂದ ಅಲ್ಲಿ ಅನಿರುದ್ಧ ರೂಪದಿಂದ ಸ್ವಾಮಿ ಅಲ್ಲಿ ಸನ್ನಿಹಿತನಾಗಿದ್ದು ಅಗೋಚರನಾಗಿದ್ದು ಅಂದ್ರೆ ನಮ್ ಕಣ್ಣು ಕಾಣದೇ ಇರೋ ರೀತಿನಲ್ಲಿ ಅಲ್ಲೇ ಇದ್ದು ತೋರಿಕೊಳ್ಳದೆ ಅಂತ ಹೇಳಿದ್ದಾರೆ ಜಗನ್ನಾಥದಾಸರಲ್ಲಿ. ಕಾಣಿಸ್ದೆ ಆ ಅಗೋಚರನಾಗಿ ಅಲ್ಲಿ ಸನ್ನಿಹಿತನಾಗಿದ್ದು ಅಲ್ಲಿ ತಾನೇ ನಿಂತು ಅನಿರುದ್ಧ ರೂಪಿ ಪರಮಾತ್ಮ ಕರ್ತೃಗಳೊಳಗೂ ತಾನೇ ಇದ್ದು ಅವನೇ ಆ ಕಾರ್ಯಗಳನ್ನ ಮಾಡಿಸ್ತಾನೆ ಅಂತ. ಕರ್ತೃ ಕರ್ಮ ಕ್ರಿಯೆ ಎಲ್ಲಾನು ತಾನೇ ಆಗ್ತಾನೆ. ಕರ್ತೃ ಅಂದ್ರೆ ಅಧಿಕಾರಿ, ಕರ್ಮ ಅಂದ್ರೆ ಕಲಾಪ ಏನ್ ಮಾಡ್ತಾರ ಆ ಕಲಾಪ, ಮತ್ತೆ ಕ್ರಿಯೆ ಅಂತ ಹೇಳಿದ್ರೆ ಅಲ್ಲಿ ಬ್ರಾಹ್ಮಣರಿಗೆ ಮಾಡುವಂತ ಉಪಚಾರ ಬ್ರಾಹ್ಮಣರಿಗೆ ಇದಕ್ಕೆ ಆ 3ರೊಳಗೂ ತಾನೇ ಇರ್ತಾನೆ. ಶಾಂತಿಪತಿ ಅನಿರುದ್ಧ ರೂಪದಿಂದ ಸನ್ನಿಹಿತನಾಗಿದ್ದು ಅದನ್ನ ಸ್ವೀಕಾರ ಮಾಡ್ತಾನೆ ಸ್ವಾಮಿ ಶ್ರಾದ್ದ ಕಾರ್ಯದಲ್ಲಿ. ಅಲ್ಲೂ ಕೂಡ ಅದೇ ಅನುಸಂಧಾನ ಬರಬೇಕು. 3 ವಿಧ ಪಿತೃಗಳ ಅಂತರ್ಯಾಮಿಯಾಗಿ ಮುಖ್ಯ ಪ್ರಾಣ ಅಂತರ್ಯಾಮಿಯಾಗಿ ಕರ್ತೃಕರ್ಮ ಕ್ರಿಯೆಗಳೊಳಗೆ ಅನಿರುದ್ಧ ರೂಪಿ ಭಗವಂತ ಇದ್ದಾನೆ ಅನ್ನೋ ಚಿಂತನೆ ನಾವು ಬರೆಸ್ಕೋಬೇಕು ಅಂತ ಜಗನ್ನಾಥದಾಸರು. ನಂತರ 3ನೇ ಪದ್ಯದಲ್ಲಿ ಸ್ವವಶ ನಾರಾಯಣನು ತಾಷಣ್ಣವತಿ ನಾಮದಿ ಕರೆಸುತ್ತಲಿ ವಸು ಶಿವ ದಿವಾಕರ ಕರ್ತೃಕರ್ಮ ಕ್ರಿಯೆ ಎನಿಸಿಕೊಂಬ ನೆವನವಿಲ್ಲದೆ ನಿತ್ಯದಲ್ಲಿ ತನ್ನವರು ಮಾಡುವ ಸೇವೆ ಕೈಗೊಂಡವರವರ ಪಿತೃಗಳಿಗೆ ಈವ ಅನಂತಾನಂತ ಸುಖಗಳನ್ನು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಸ್ವವಶ ನಾರಾಯಣನು ಅಂದ್ರೆ ಸ್ವವಶ ಅಂದ್ರೆ ತನಗೆ ತಾನೇ ವಶನಾದ ಭಗವಂತ. ಅವನೇ ಅಧೀನ, ಅವನು ಯಾರಿಗೂ ಅಧೀನನಲ್ಲ, ತನಗೆ ತಾನೇ ಅಧೀನನಾಗಿ ಇಲ್ಲಿದ್ದು ನಾರಾಯಣ ರೂಪದಿಂದ ಲಕ್ಷ್ಮೀಪತಿಯಾದ ನಾರಾಯಣ ರೂಪದಿಂದ ಅಲ್ಲಿ ಸನ್ನಿಹಿತನಾಗಿದ್ದು ಷಣ್ಣವತಿ ಅಂತ ಹೇಳ್ತಾರೆ ಇಲ್ಲಿ. ಷಣ್ ಅಂದ್ರೆ ಆನಂತಿ ಅಂತ ಹೇಳ್ತಾರೆ, ಆವತಿ ಅಂತ ಹೇಳಿದ್ರೆ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ. ಅಂದ್ರೆ ಯಾವ ವಿಘ್ನಗಳು ಒಂದು ಏನೊಂದು ಕೆಲಸ ಮಾಡ್ಬೇಕಂದ್ರೂ ಏನಾರು ಒಂದು ವಿಘ್ನ ಬರುತ್ತೆ. ಶ್ರಾದ್ದ ಕಾರ್ಯದಲ್ಲಿ ಯಾವ ವಿಘ್ನನೂ ಬರದೇ ಇರೋ ರೀತಿನಲ್ಲಿ ಅಲ್ಲಿ ನಾರಾಯಣ ರೂಪದಿಂದ ಭಗವಂತ ಅಲ್ಲಿ ಸನ್ನಿಹಿತನಾಗಿದ್ದು ಅದನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಷಣ್ಣವತಿ ಅಂದ್ರೆ 96 ಅಂತ ಬರುತ್ತೆ. ಅದು 96 ಹೇಗ್ ಬರುತ್ತೆ ಅಂದ್ರೆ ಭೋಜ್ಯ ರೂಪದಿಂದ ಅಂದ್ರೆ ವಸುಗಳೊಳಗೆ ಅಂತರ್ಯಾಮಿಗೆ 24 ರೂಪದಿಂದ ಇತ್ತು. ಆಮೇಲೆ ರುದ್ರಾಂತರ್ಗತನಾಗಿ 33 ರೂಪದಿಂದ, ಮತ್ತೆ ಆದಿತ್ಯ ರೂಪದಿಂದ ಒಂದು ಕಾಲದಲ್ಲಿ 36 ರೂಪದಿಂದ, ಮತ್ತೆ ಕರ್ತೃ ಕರ್ಮ ಕ್ರಿಯೆಗಳಲ್ಲಿ 3 ರೂಪದಿಂದ ಎಲ್ಲಾ ರೂಪನು ಸೇರಿಸಿದಾಗ ನಮ್ಗೆ 96 ಅನ್ನೋ ಸಂಖ್ಯೆ ಸಿಗುತ್ತೆ. ಆ 96 ಅಂದ್ರೆ ಷಣ್ಣವತಿ ರೂಪ. ಷಣ್ಣವತಿ ರೂಪದಿಂದ ಅಲ್ಲಿ ಸ್ವಾಮಿ ಸನ್ನಿಹಿತನಾಗಿದ್ದಾನೆ. ಶ್ರಾದ್ದ ಕಾರ್ಯದಲ್ಲಿ ವಸು ರುದ್ರ ಆದಿತ್ಯ ಅಂತರ್ಗತನಾಗಿ ಕರ್ತೃಕರ್ಮ ಕ್ರಿಯೆಗಳೊಳಗೆ ಮುಖ್ಯ ಅಂತರ್ಗತನಾಗಿ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಜಗನ್ನಾಥದಾಸರು ತಿಳಿಸ್ಕೊಡ್ತಾ ಇದ್ದಾರೆ. ನಂತರ ಇನ್ನೊಂದು ಏನಂದ್ರೆ ನೆವನವಿಲ್ಲದೆ ಅಂತ ಹೇಳಿದ್ದಾರೆ. ನೆವನ ಅಂದ್ರೆ ಯಾವ ನೆಪನೂ ಕೊಡಬಾರ್ದು. ಕರ್ತೃ ಆದವನು ಯಾವ ನೆಪನೂ ಕೊಡದೆ. ಇದಕ್ಕೊಂದು ಉದಾಹರಣೆ ಅಂದ್ರೆ ನಮ್ಗೆ ಸಾಕ್ಷಾತ್ ಶ್ರೀರಾಮಚಂದ್ರ ದೇವರು ವನವಾಸದಲ್ಲಿದ್ದಾಗ ಕೂಡ ದಶರಥ ಮಹಾರಾಜನಿಗೆ ಅವರು ಪಿಂಡ ಪ್ರದಾನ ಮಾಡಿದಾರಂತೆ. ಆವಾಗ್ಲೂ ಏನು ಯಾವ ಲೋಪನು ಮಾಡಿದಂಗೆ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ವನವಾಸದಲ್ಲಿದ್ದೀನಿ ಈಗ ಯಾಕೆ ಮಾಡ್ಬೇಕು ಅಂತ ಅವ್ರು ಅದನ್ನ ತಪ್ಪಿಸ್ಲಿಲ್ಲ. ಅದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅವರು. ಎಂಥ ಪರಿಸ್ಥಿತಿನಲ್ಲೇ ನಾವಿದ್ರು ಪಿತೃಗಳ ಸ್ಮರಣೆ ನಾವು ಮಾಡಬೇಕು, ಆ ದಿನಾನೇ ಮಾಡಬೇಕು ಅನ್ನೋದನ್ನ ಅವ್ರು ನಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸಾಕ್ಷಾತ್ ಭಗವಂತನ ತಿಳಿಸ್ತಾರೆ. ಆನಂತರ 2 ನಿಮಿಷ ಹೇಳ. ಆನಂತರ ಇನ್ನೂ ಒಂದು ಏನಂದ್ರೆ ಮಗ ಆದವನು ಪುತ್ರ ಅಂತ ಕರೆಸ್ಕೋಬೇಕಾದ್ರೆ ಅವನು 3 ಕರ್ತವ್ಯಗಳನ್ನ ಮಾಡ್ಬೇಕಂತೆ. ಮೊದಲನೇದಾಗಿ ಅವನು ಹೆತ್ತು ತಂದೆ ತಾಯಿಗಳನ್ನ ಅವರ ಜೀವಿತಾವಧಿಯಲ್ಲಿ ಅವ್ನು ಚೆನ್ನಾಗಿ ನೋಡ್ಕೋಬೇಕು. ಅವ್ರು ಇರುವಾಗ ಚೆನ್ನಾಗಿ ನೋಡ್ಕೋಬೇಕು. ಅವ್ರು ಹೋದ ನಂತರದಲ್ಲೂ ತಪ್ಪದೇ ಅವ್ರಿಗೆ ಆ ಕಾರ್ಯಗಳನ್ನ ಅವ್ರು ಹೋದ ದಿನದಂದೇ ಮಾಡ್ಬೇಕಂತೆ. ಅದನ್ನ ಪುನ್ನಾಮ ಅನ್ನೋ ನರಕದಿಂದ ಅವ್ರನ್ನ ಪಾರು ಮಾಡ್ತಾರಂತೆ. 3ನೇದಾಗಿ ಅವನು
ಆ ಇದು ಇದು ಗಯಾ ಶ್ರಾದ್ದ ಮಾಡಬೇಕು ಅಂತ ಹೇಳಿದ್ದಾರೆ. ಗಯಾ ಅಂದ್ರೆ ಭೂರಿ ಭೋಜನ ಅಂತ. ಈಗ ನಮಗೆ ಹಬ್ಬದ ಅಡಿಗೆ ಮಾಡಿ ನಾವು ಊಟ ಮಾಡ್ತೀವಲ್ಲ, ಆ ಒಂದು ಇದು ಕೊಡ್ಬೇಕಂತ ಹೇಳಿದ್ರೆ ಅವಾಗ ಒಂದು ಬಾರಿ ಆದ್ರೂ ಜೀವಿತಾವಧಿಯಲ್ಲಿ ಅವನು ಕರ್ತೃ ಆದವನು ಹೋಗಿ ಆ ಇದರಲ್ಲಿ ಮಾಡಿದ್ರೆ, ಗಯಾ ಶ್ರಾದ್ದ ಮಾಡಿದ್ರೆ ಆ ಪುಣ್ಯನ ಅಂದ್ರೆ ಪಿತೃದೇವತೆಗಳು ಅದನ್ನ ಅವ್ರಿಗೆ ತಲುಪಿಸ್ತಾರೆ. ಅಂದ್ರೆ ಏನ್ ಹೇಳಿದ್ದಾರೆ ಇಲ್ಲಿ ಅಂದ್ರೆ ಜಗನ್ನಾಥ ದಾಸರು ನಿತ್ಯದಲ್ಲಿ ಅಂತ ಹೇಳಿದ್ದಾರೆ. ನಿತ್ಯದಲ್ಲಿ ಅಂದ್ರೆ ಈ 96 ದಿವಸಗಳಲ್ಲೂ ಮಾಡ್ಬೇಕು ಅಂತಿದೆ. ಒಂದು ವರ್ಷಕ್ಕೆ 96 ಶ್ರಾದ್ದಗಳನ್ನ ಮಾಡ್ಬೇಕು ಅಂತಿದೆ. ಅಂದ್ರೆ ಈ ಅಮಾವಾಸ್ಯೆಗಳಲ್ಲಿ, ಪೌರ್ಣಿಮೆಗಳಲ್ಲಿ, ಮತ್ತೆ ವ್ಯತಿಪಾತ ಯೋಗ ಇರುವಾಗ, ಮತ್ತೆ ಈ ಪಕ್ಷ ಮಾಸದಲ್ಲಿ, ಹಾಗೆ ಒಂದು ವರ್ಷದಲ್ಲಿ 96 ಶ್ರಾದ್ದಾದಿಗಳನ್ನು ಮಾಡಬೇಕು ಅಂತ. ಅದನ್ನ ಮಾಡಿ ಅವನು ಕರ್ತೃ ಆದವನು ಎಷ್ಟು ನಿಷ್ಠೆಯಿಂದ ಮಾಡ್ತಾನೋ ಅಷ್ಟು ನಿಷ್ಠೆಯಿಂದ ಮಾಡಿದ್ರೆ, ಶ್ರದ್ಧೆಯಿಂದ ಮಾಡೋದನ್ನೇ ಶ್ರಾದ್ದ ಅಂತ ಹೇಳ್ತಾರೆ. ಆ ಇದನ್ನ ಅವ್ನು ಎಷ್ಟು ನಿಷ್ಠೆಯಿಂದ ಆಚರಣೆ ಮಾಡ್ತಾನೋ ಅದರ ಫಲ ಪಿತೃದೇವತೆಗಳು ಬರೀ ಅವ್ರಿಗೆ ಮಾತ್ರ ಅಲ್ಲ, ಹೋದವ್ರಿಗೆ ಮಾತ್ರ ಅಲ್ಲ, ಯಾರು ನಿಮಿತ್ತ ಮಾಡ್ತಾ ಇದ್ದಾನೆ ಅವ್ರಿಗಲ್ಲ, ಈ ಇಹಲೋಕದಲ್ಲಿರುವಂತ ಕರ್ತೃವಿಗೂ ಕೂಡ ಅದರ ಫಲ ಸಿಗ್ಬೇಕು. ಹಾಗೆ ಅಂದ್ರೆ ಈ ಮುಖ್ಯವಾಗಿ ಈ ಸಂಧಿನಲ್ಲಿ ಹೇಳ್ತಾರೇನೋ, ಒಂದೊಂದು ಸಂಧಿಗೂ ಒಂದೊಂದು ಫಲ ಅನ್ನೋದು ಕೊಟ್ಟಿದ್ದಾರೆ. ಈ ಸಂಧಿಗೆ ಸಂತಾನ ಫಲ ಅಂತ ಹೇಳಿದ್ದಾರೆ ಮುಖ್ಯವಾಗಿ. ಆದ್ರಿಂದ ಈ ಒಂದು ಇದನ್ನ ಪ್ರತಿನಿತ್ಯ ಪಾರಾಯಣ ಮಾಡಿ ಇದ್ ಮಾಡಿದ್ರೆ ಒಂದು ಸತ್ಸಂತಾನ ಆಗುತ್ತೆ. ಹೋದ ಪಿತೃಗಳಿಗೂ ಮೋಕ್ಷಪ್ರದ ಇದು. ಅದನ್ನ ಕೊನೆಯಲ್ಲಿ ಜಗನ್ನಾಥ ದಾಸು ಈ 3ನೇ ಪದ್ಯದಲ್ಲಿ ನೇವನವಿಲ್ಲದೆ ನಿತ್ಯದಲ್ಲಿ ತನ್ನವರು ಮಾಡುವ ಸೇವೆ ಕೈಗೊಂಡು, ಸೇವೆನ ಪಿತೃದೇವತೆಗಳಂತರ್ಯಾಮಿ ಭಗವಂತ ಅದನ್ನ ಸೇವೆನ 5 ರೂಪಗಳಿಂದಲೂ ಇದ್ದು ಅದನ್ನ ಸೇವೆ ಕೈಗೊಂಡು ಪಿತೃಗಳಿಗೆ ಇವ ಅನಂತಾನಂತ ಸುಖಗಳನ್ನು, ಎಲ್ಲ ಸುಖಗಳು ಅವ್ರು ಯಾವ ಜನ್ಮ ತಾಳಿದ್ರು ಮುಂದೆ ಬೇರೆ ಏನಾಗಿ ಹುಟ್ಟಿದ್ರು ಆ ಜನ್ಮಕ್ಕೂ ಅವ್ರಿಗೆ ಅದನ್ನ ತಲುಪಿಸ್ತಾನೆ. ಅಂದ್ರೆ ಏನಂದ್ರೆ ಅದನ್ನ ಆ ಫಲ ಸಿಗುತ್ತಾ ಇಲ್ವಾ ಅನ್ನೋಕೆ ಭೀಷ್ಮಾಚಾರ್ಯರು ನಮಗೊಂದು ಉದಾಹರಣೆ ತಿಳಿಸಿದ್ದಾರೆ. ಅವರು ತಮ್ಮ ತಂದೆ ಆದ ಶಂತನುವಿಗೆ, ಶಂತನು ಮಹಾರಾಜರಿಗೆ ಅವರು ಪಿಂಡ ಪ್ರದಾನ ಮಾಡ್ತಾರಂತೆ. ಅದ್ರ ಶ್ರದ್ಧೆಯಿಂದ ಯಾಕೆ ಮಾಡ್ಬೇಕು ಅನ್ನೋದನ್ನ ತಿಳಿಸೋದಕ್ಕೆ ಅವ್ರು ಮಾಡಿದಾಗ ಭೂಮಿ ಸೀಳ್ಕೊಂಡು ಶಂತನು ಮಹಾರಾಜನ ಕೈ ಅವ್ರ ಪಿಂಡ ಪ್ರದಾನಕ್ಕಾಗಿ ಕೈ ಬರತ್ತಂತೆ. ಬಂದಾಗ ಅವಾಗ ಅವರು ಹೇಳ್ತಾರಂತೆ ಭೀಷ್ಮಾಚಾರ್ಯರು, ಅಂದ್ರೆ ಆ ಇದ್ರ ಮೇಲೆ ಇಡಲ್ಲ, ದರ್ಬೆ ಮುಖಾಂತರನೇ ಮಾಡ್ಬೇಕು ಅಂತ ಹೇಳಿದ್ರೆ ದರ್ಬೆ ಮೇಲೆ ಆ ಪಿಂಡ ಪ್ರದಾನ ಮಾಡ್ತೀನಿ ಅಂತ ಹೇಳ್ತಾರಂತೆ. ಆಗ ಇದಕ್ಕೆ ಆ ಶ್ರದ್ಧೆಗೆ ಅವ್ರು ಮೆಚ್ಚಿ ಶಂತನು ಮಹಾರಾಜರು ಅವ್ರಿಗೆ ವರ ಕೊಟ್ಟಿದ್ದಾರೆ. ಏನಂತ, ಇಚ್ಛಾಮರಣಿ ಆಗುವಂತ ಅನುಗ್ರಹ ಮಾಡ್ತಾರೆ. ಅಂದ್ರೆ ಅದು ಸತ್ಯ ಈಗ ಇದ್ರಲ್ಲೂ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ನಮ್ಗೆ ಜಗನ್ನಾಥ ದಾಸರು ತಿಳಿಸ್ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಇದ್ರಲ್ಲೂ ನಾವೆಷ್ಟು ನಿಷ್ಠೆಯಿಂದ ಮಾಡ್ತೀವೋ, ಕರ್ತೃ ಆದವನು ಇದನ್ನ ಬಹಳ ನಿಷ್ಠೆಯಿಂದ ಮಾಡಿದ್ರೆ ಅವನಿಗೂ ಅದರ ಫಲ ಸಿಗುತ್ತೆ. ಅಂದ್ರೆ ಈಗ ನಾವು ಹೆಂಗಸರು ನಾವ್ ಏನ್ ಮಾಡ್ಬೇಕು ಇದರಲ್ಲಿ ಅಂತ ಹೇಳಿದ್ರೆ, ಗಂಡಸರು ತಾನೇ ಮಾಡೋದು ಕಾರ್ಯಗಳನ್ನ. ಅಂದ್ರೆ ಇಲ್ಲ, ಅವರು ಜಗನ್ನಾಥ ದಾಸರು ನಮ್ಗೆ ಏನ್ ತಿಳಿಸ್ತಾ ಇದ್ದಾರೆ ಇದ್ರೆ, ಹೆಂಗಸರಾದವರು ಸಹ ಈ ಇದನ್ನ ನಮ್ಗಾಗಿ ಅಂತಾನೆ ಮಾಡ್ಕೊಟ್ಟಿರೋದವ್ರು. ಇದನ್ನ ಆ ಜಾಗದ ಆ ಸನ್ನಿಧಾನದಲ್ಲಿ ಕೂತು ನೀವು ಕೂಡ ವೈದಿಕ ನಡೆಯುವಾಗ ಈ ಇದನ್ನ ಪಾರಾಯಣ ಮಾಡಿ, ಪಿತೃಗಣ ಸಂಧಿನ ಪಾರಾಯಣ ಮಾಡಿ, ಪಿತೃದೇವತೆಗಳ ಸ್ಮರಣೆ ಮಾಡಿ, ನೀವು ಸ್ಮರಣೆ ಮಾಡಿದ್ರು ಅದು ಕೂಡ ಅವ್ರಿಗೆ ತಲುಪತ್ತೆ ಅನ್ನೋದನ್ನ ಜಗನ್ನಾಥ ದಾಸರು ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ, ಇದನ್ನ ನನಗೆ ತಿಳಿಸ್ಕೊಟ್ಟು ಮೇಡಮ್, ಪರಿಮಳಾ ಮೇಡಮ್ ಅವರು ಇಷ್ಟು ಇದಾಗಿ ಹೇಳ್ಕೊಟ್ಟಿದ್ದಾರೆ. ಮಕ್ಕಳಿಗೆ ಹೇಳ್ಕೊಡೋ ತರ ಅವರು ಒಂದೊಂದು ಇದನ್ನು ಅರ್ಥ ಮಾಡಿಸಿದ್ದಾರೆ ನಮ್ಗೆ. ನನ್ನ ಅಜ್ಞಾನದಿಂದ ನಾನು ಏನಾದ್ರು ತಪ್ಪು ಹೇಳಿದ್ರೆ ಇದರಲ್ಲಿ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಕೇಳ್ಕೊತೀನಿ. ಏನೊಂದು ಸರಿ ಇದೆಯೋ ಅದು ಅವ್ರು ಹೇಳ್ಕೊಟ್ಟಿರೋದ್ರಿಂದ ಬಂದಿದೆ ಅಂತ ಹೇಳ್ತಾ ಈ ಇದನ್ನ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಜಗನ್ನಾಥ ದಾಸ್ ನಂತರಿ ಆಗಿತ್ತು ಜಗನ್ನಾಥ ಪಾದಾಳ ಕೃಷ್ಣಾರ್ಪಣ. Record stop. Record stop. It's not any this thing.